ಛಾಯಾಗ್ರಾಹಕರ ವೃತ್ತಿ ಎಂದರೆ ಅತ್ಯಂತ ಶ್ರೇಷ್ಠವಾಗಿದ್ದು ಪುರಾತನ ಕಾಲದ ನೆನಪುಗಳನ್ನು ಇಂದಿಗೂ ಪ್ರಸ್ತುತಪಡಿಸುವಲ್ಲಿ ಛಾಯಾಗ್ರಾಹಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಹೇಳಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶನಿವಾರದಂದು ಆಯೋಜಿಸಲಾಗಿದ್ದ ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ದಶಕಗಳ ನೆನಪನ್ನು ಒಂದು ಚಿತ್ರದ ಮೂಲಕ ನೆನಪಿಸುವ ಕಲೆ ಛಾಯಾಗ್ರಹಣದಿಂದ ಮಾತ್ರ ಸಾಧ್ಯ ಎಂದು ಶ್ಲಾಘಿಸಿದರು. ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಹಣ ಶುಭ ಸಮಾರಂಭಗಳು ಹಾಗೂ ಅಶುಭ ಸಮಯದ ವೇಳೆಯೂ ಅವರ ಪಾತ್ರ ಅಪಾರ. ವಿವಾಹ ಅಥವಾ ಇನ್ನಿತರ ಶುಭ ಕಾರ್ಯಗಳ ವೇಳೆ ಫೋಟೋಗ್ರಾಫರ್ ಬರುವುದು ತಡವಾದರೆ ಅವರ ಚಟುವಟಿಕೆ ಒಬ್ಬ ಛಾಯಾಗ್ರಾಹಕನ ಪ್ರಾಮುಖ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ತಮ್ಮ ವೃತ್ತಿ ಬದುಕಿನಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡುವ ಜೊತೆಗೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತೆ ಕರೆ ನೀಡಿದರು. ಕರ್ನಾಟಕ ಛಾಯಾಗ್ರಾಹಕರ ಸಂಘದ ರಾಜ್ಯಾಧ್ಯಕ್ಷ ಎಚ್.ಎಸ್. ನಾಗೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಾಹಕರು ನಿರಂತರವಾಗಿ ಸಾವನ್ನಪ್ಪುತ್ತಿದ್ದಾರೆ. ಅದರಲ್ಲೂ ಕೋವಿಡ್ ನಂತರ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಹಾಗೂ ವೃತ್ತಿ ಬದುಕಿನ ಒತ್ತಡ ಇದಕ್ಕೆಲ್ಲ ಕಾರಣ. ರಾಜಕಾರಣಿಗಳು ತಮ್ಮ ಕಾರ್ಯಗಳಲ್ಲಿ ಅವರನ್ನು ಮುಂಚೂಣಿಯಲ್ಲಿ ಬಳಸಿಕೊಂಡು ಅವರ ಯೋಗಕ್ಷೇಮದ ಬಗ್ಗೆ ನಿರ್ಲಕ್ಷ್ಯ ತೋರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಛಾಯಾಗ್ರಾಹಕ ವೃತ್ತಿ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಸವಾಲಿನ ಕೆಲಸವಾಗಿದೆ. ರಾಜ್ಯದಲ್ಲಿ 2,000ಕ್ಕೂ ಅಧಿಕ ಛಾಯಾಗ್ರಾಹಕರುಗಳಿದ್ದು ಅವರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಆಳುವ ಸರ್ಕಾರಗಳು ವಿಫಲವಾಗಿದೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಚಿತ್ರಗಳನ್ನು ಸೆರೆ ಹಿಡಿಯುವ ಕೆಲಸ ಮಾಡುವ ಫೋಟೋಗ್ರಾಫರ್ಗಳ ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನ ಹರಿಸುವ ಕೆಲಸ ಮಾಡಬೇಕು ಎಂದರು. ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ಸೋಮನಹಳ್ಳಿ ಮಾತನಾಡಿ, ಸಂಘಟನೆ ಇಲ್ಲದೆ ಯಾವ ಸಂಘವೂ ಬೆಳೆಯಲು ಸಾಧ್ಯವೇ ಇಲ್ಲ. ಪ್ರಸ್ತುತದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಂಘಟನೆ ಇದ್ದು ಛಾಯಾಗ್ರಾಹಕ ಸೇವೆ ಮರೆಯಲು ಸಾಧ್ಯವೇ ಇಲ್ಲ. ಯಾವತ್ತೂ ನಡೆದ ಸನ್ನಿವೇಶಗಳನ್ನು ನೋಡುವ ಸೌಭಾಗ್ಯವನ್ನು ಕೊಟ್ಟಂತ ಯಾರಾದರೂ ಪುಣ್ಯವಂತರು ಇದ್ದರೆ ಅದು ಛಾಯಾಗ್ರಾಹಕರು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಅವರ ಹಾವಳಿ ಅವರು ತೊಂದರೆ ಹಾಗೂ ಫೋಟೋಗ್ರಾಫರ್ಸ್ ಇವತ್ತು 2.5 ಲಕ್ಷ ಛಾಯಾಗ್ರಾಹಕರು ರಾಜ್ಯದಲ್ಲಿದ್ದಾರೆ. 2.5 ಲಕ್ಷ ಛಾಯಾಗ್ರಾಹಕರ ಕಷ್ಟ ಕಾರ್ಪಣ್ಯಗಳೇನು ಅಂತೇಳಿ ಸರ್ಕಾರ ನೋಡ್ತಾ ಇಲ್ಲ, ಸರ್ಕಾರ ಕೇಳ್ತಾ ಇಲ್ಲ. ಏನಾಗಿದೆ ಛಾಯಾಗ್ರಾಹಕರಿಗೆ? ಏನು ಆ ವೃತ್ತಿಯಲ್ಲಿ ಇವತ್ತು ಒಂದು ಮಿನಿಸ್ಟರ್ ಪ್ರೋಗ್ರಾಮ್ಗಳು ನಡೀತಾ ಇದೆ ಅಂದ್ರೆ ಫೋಟೋಗ್ರಾಫರ್ಸ್ ಮುಂಚೂಣಿಯಲ್ಲಿ ನಿಂತಿರ್ಬೇಕು. ಅವ್ರ ಮನೇಲಿ ಏನೋ ಒಂದು ಸಣ್ಣ ಕಾರ್ಯಕ್ರಮ ಆಯ್ತು ಅಂತ ಹೇಳಿದ್ರೆ ದೊಡ್ಡ ಕಾರ್ಯಕ್ರಮವರೆಗೂ ಫೋಟೋಗ್ರಾಫರ್ಸ್ ನಿಂತಿರ್ಬೇಕು. ಅವ್ರ ಮುಂದೆ ಪ್ರತಿಯೊಂದಕ್ಕೂ ಫೋಟೋಗ್ರಾಫರ್ಗಳು ಇರಬೇಕು, ಮಾಧ್ಯಮಗಳು ಇರಬೇಕು, ಎಲ್ಲ ಇರಬೇಕು. ಆದ್ರೆ ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಅವ್ರು ಚಿಂತನೆ ಮಾಡಲಿಕ್ಕೆ ಅವರಿಗೆ ಸಮಯ ಇಲ್ಲ. ಎಂತ ವಿಪರ್ಯಾಸಗಳು! ಮಹಾರಥರ ಎಂತೆಂತ ರಾಜ ಋಷಿಗಳ ಫೋಟೋವನ್ನು ನೀವು ಸೆರೆ ಹಿಡಿದಿದ್ದೀರಿ. ಇದಕ್ಕಿಂತ ಉತ್ತಮವಾದ ಹುದ್ದೆ ಇನ್ನೊಂದಿಲ್ಲ. ಇದಕ್ಕೆಲ್ಲ ನೀವು ಅಭಿನಂದನಾರ್ಹರು. ಇದಕ್ಕಾಗಿ ನಾವು ಬಹಳ ಗೌರವ ಸಿಗುತ್ತೆ. ಈ ಥರದ್ದೆಲ್ಲ ಮಾಡಿದ್ದೀರಿ. ಇದಕ್ಕೆ ಕಾರಣ ನೀವು ಈ ಸಭಾಂಗಣ ಇಷ್ಟು ಚೆನ್ನಾಗಿ ಅಲಂಕೃತವಾಗಿ ಪ್ರತಿಯೊಬ್ಬರಿಗೂ ಇಂತಿಂಥವ್ರು ಇವರು ಅನ್ನೋದನ್ನ ತೋರಿಸ್ಕೊಡ್ತೀರಿ ನೀವು ಮುಂದೆ ಮಕ್ಕಳಿಗಾಗಿ ಬರೋರಿಗೆಲ್ಲರಿಗೂ. ಇಂತಹ ಕೆಲಸವನ್ನು ನಿರ್ವಹಿಸುತ್ತಿರುವ ನಿಮ್ಮಗಳಿಗೂ ನಿಮ್ಮ ಸಂಘಕ್ಕೂ ಒಳ್ಳೆಯದಾಗಲಿ. ಸಂಘ ಯಾವುದೇ ಸಣ್ಣ ಗೊಂದಲ ಇಲ್ದರೆ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಲಿ ಅಂತ ಆಶಿಸಿ ನಾನು ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಇದೇ ವೇಳೆ ಜಿಲ್ಲಾ ಛಾಯಾಗ್ರಾಹಕರ ಸಂಘದಿಂದ ಹೊರತಂದಿರುವ ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು. ಕಸಾಫ್ ಆವರಣದಲ್ಲಿ ಛಾಯಾಗ್ರಾಹಕರಿಗೆ ಸಂಬಂಧಿಸಿದ ಮಳಿಗೆಯನ್ನು ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ನಿಂಗರಾಜ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬೊಮ್ಮೇಗೌಡ, ಚಿಕ್ಕಮಗಳೂರು ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಜಯಚಂದ್ರ, ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಕಾರ್ಯದರ್ಶಿ ಎಎಂ ಮುರಳಿ, ಖಜಾಂಚಿ ವಿರೂಪಾಕ್ಷ, ಉಪಾಧ್ಯಕ್ಷ ಸತೀಶ್, ಕಾರ್ಯದರ್ಶಿ ಮಲ್ಲೇಶ್, ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲೋಕೇಶ್, ಅರಸೀಕೆರೆ ತಾಲೂಕು ಅಧ್ಯಕ್ಷ ಜಗದೀಶ್, ಅರಕಲಗೂಡು ತಾಲೂಕು ಅಧ್ಯಕ್ಷ ಜಿಬಿ ಗುರುಪ್ರಸನ್ನ, ಬೇಲೂರು ತಾಲೂಕು ಅಧ್ಯಕ್ಷ ರಾಘವೇಂದ್ರ ಹೊಳ್ಳ, ವಿನೋದ್, ಧರ್ಮಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಾರ್ಥಿಸಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.